ಮುಂದಿನ ಸಿಎಂ ಜಾರಕಿಹೊಳಿ ಎಂಬ ಯತೀಂದ್ರ ಹೇಳಿಕೆಗೆ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರ ನಡುವೆ ಕುಸ್ತಿಯನ್ನ ಹಚ್ಚುತ್ತಾ ಇದೆ. ಮುಂದಿನ ಸಿಎಂ ಜಾರಕಿಹೊಳಿ ಎಂಬ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರ ನಡುವೆ ಕುಸ್ತಿಯನ್ನ ಹಚ್ಚುತ್ತಾ ಇದೆ. ಆ ಮೂಲಕ ದೆಹಲಿಯಲ್ಲಿರುವಂತಹ ಒಂದು ನಾಯಕರು ಬೆಣ್ಣೆ ತಿನ್ಬೇಕು ಅನ್ನುವಂತಹ ಉದ್ದೇಶ ಇದೆ. ಕಾಂಗ್ರೆಸ್ ದಲಿತರಿಗೆ ನ್ಯಾಯವನ್ನ ಕೊಡೋದಿಲ್ಲ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ದಲಿತರನ್ನ ಸಿಎಂ ಮಾಡೋದಿಲ್ಲ. ಬರೀ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸವನ್ನ ಮಾತ್ರ ಮಾಡ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮಾಡಬಹುದಿತ್ತು ಸಿಎಂ, ಆದ್ರೂ ಕೂಡ ಮಾಡಲಿಲ್ಲ. ಹಾಗೆ ಇದೀಗ ಪರಮೇಶ್ವರ್ ಅವರನ್ನ ಕೂಡ ಮಾಡಿಲ್ಲ. ಜಾರಕಿಹೊಳಿ ಅವರನ್ನ ಕೂಡ ಮಾಡೋದಿಲ್ಲ. ಯಾರನ್ನ ಕೂಡ ಮಾಡಲ್ಲ. ಕಾಂಗ್ರೆಸ್ ದಲಿತರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳುತ್ತೆ ಅನ್ನುವಂತ ಒಂದು ಪ್ರತಿಕ್ರಿಯೆಯನ್ನ ಸಂಸದ ಗೋವಿಂದ ಕಾರಜೋಳ ಅವರು ನೀಡಿರುವಂತದ್ದು. ಮುಂದಿನ ಸಿಎಂ ಜಾರಕಿಹೊಳಿ ಎಂಬ ಯತೀಂದ್ರ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರ ನಡುವೆ ಕುಸ್ತಿಯನ್ನ ಹಚ್ಚುತ್ತಾ ಇದೆ ಅಷ್ಟೇ. ಆ ಮೂಲಕ ದೆಹಲಿಯಲ್ಲಿರುವಂತಹ ನಾಯಕರು ಬೆಣ್ಣೆ ತಿನ್ಬೇಕು ಅನ್ನುವಂತ ಉದ್ದೇಶ ಇದೆ. ಅದರಿಂದಾಗಿ ಯಾರನ್ನ ಕೂಡ ಇಲ್ಲಿ ಸಿಎಂ ಮಾಡ್ತಾ ಇಲ್ಲ. ಕಾಂಗ್ರೆಸ್ ದಲಿತರಿಗೆ ನ್ಯಾಯವನ್ನ ಕೊಡಲ್ಲ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಮಾಡಲ್ಲ. ಯಾರನ್ನ ದಲಿತರನ್ನ ಸಿಎಂ ಮಾಡೋದಕ್ಕೆ ಮುಂದೆ ಹೋಗೋದಿಲ್ಲ. ಬರೀ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ದಾರೆ. ಯಾರನ್ನ ಕೂಡ ಅಂತ ಹೇಳಿದ್ರೆ ದಲಿತರನ್ನ ಸಿಎಂ ಮಾಡೋದಕ್ಕೆ ಹೋಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಮಾಡಬಹುದಿತ್ತು ಸಿಎಂ, ಆದ್ರೆ ಮಾಡಿಲ್ಲ. ಇದೀಗ ಪರಮೇಶ್ವರ್ ಅವರನ್ನ ಕೂಡ ಮಾಡೋದಿಲ್ಲ. ಜಾರಕಿಹೊಳಿ ಅವರನ್ನ ಕೂಡ ಮಾಡಲ್ಲ. ಯಾರನ್ನ ಕೂಡ ದಲಿತರನ್ನ ಸಿಎಂ ಮಾಡೋದಕ್ಕೆ ಇವರು ಹೋಗೋದಿಲ್ಲ ಅಂತ ಒಂದು ಕಾಂಗ್ರೆಸ್ ದಲಿತರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳುತ್ತೆ ಅನ್ನುವಂತ ಪ್ರತಿಕ್ರಿಯೆಯನ್ನ ಸಂಸದ ಗೋವಿಂದ ಕಾರಜೋಳ ಅವರು ನೀಡಿರುವಂತದ್ದು. ದಲಿತರನ್ನ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಉದ್ದೇಶ ಏನಂತಂದ್ರೆ ಅವರವರೊಳಗೆ ಕುಸ್ತಿ ಹಚ್ಚಿ ಹೊಡೆದಾಟ ಹಚ್ಚಿ ತಪ್ಪು ಕಲ್ಪನೆ ಮಾಡಿಸಿ ತಾವು ದೆಹಲಿಯಲ್ಲಿ ಕೂತಂಥ ನಾಯಕರು ಬೆಣ್ಣೆ ತಿನ್ಕೊತ ಕೂಡ್ಬೇಕನ್ನೋ ಉದ್ದೇಶ ಅದ. ಅವರು ಯಾವತ್ತೂ ಕೂಡ ಯಾರಿಗೂ ದಲಿತರಿಗೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ 40 ವರ್ಷ ಹೋರಾಟ ಮಾಡಿ ಹೋದರು. ಇವತ್ತು ಪರಮೇಶ್ವರು ಕೂಡ 20 ವರ್ಷದಿಂದ ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ. ಮೂಗಿ ತುಪ್ಪ ಹಚ್ಚಿ ಹೋಗ್ತಾ ಇರ್ತಾರೆ. ಹಾಗೆ ಬರೀ ದಲಿತ ಸಿಎಂ ಆದಾಗ ಬರೀ ಒಂದೊಂದ್ಸರಿ ಇದಾಗೋದು ಮತ್ತೆ ತಣ್ಣಗಾಗದ ಹೆಂಗ್ರಿ? ಇಲ್ಲ, ಅವ್ರಿಗೆ ಮಾಡೋ ಉದ್ದೇಶ ಇಲ್ಲ. ಮಾಡಬೇಕಾಗಿದ್ದರೆ ಸ್ವಾತಂತ್ರ್ಯ ಬಂದು 70 ವರ್ಷ ಆಗ್ಯದ. 65 ವರ್ಷ ಕಾಂಗ್ರೆಸ್ನವರು ಆಡಳಿತ ಮಾಡಿದಾರ. ಮಾಡಬಹುದಾಗಿತ್ತಲ್ಲ, ಮಾಡಿಲ್ಲ, ಮಾಡೋದಿಲ್ಲ. ಈಗ ಜಾರಕಿಹೊಳಿ ವಿಚಾರ ಬರ್ತಾ ಇದೆ ಸರ್. ಅಂದ್ರೆ ಈಗ ಯಾರನ್ನು ಜಾರಕಿಹೊಳಿ ಅವ್ರನ್ನೂ ಮಾಡೋದಿಲ್ಲ, ಯಾರನ್ನೂ ಮಾಡೋದಿಲ್ಲ. ಕಾಂಗ್ರೆಸ್ನವರು ದಲಿತರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಮೋಸ ಮಾಡಿ ಹೋಗೋರು ಅಷ್ಟೇ, ಹೊರತು ಬೇರೆ ಏನು ಮಾಡೋದು. ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಉದ್ದೇಶ ಏನಂತಂದ್ರೆ ಅವರವರೊಳಗೆ ಕುಸ್ತಿ ಹಚ್ಚಿ ಹೊಡೆದಾಟ ಹಚ್ಚಿ ತಪ್ಪು ಕಲ್ಪನೆ ಮಾಡಿಸಿ ತಾವು ದೆಹಲಿಯಲ್ಲಿ ಕೂತಂಥ ನಾಯಕರು ಬೆಣ್ಣೆ ತಿನ್ಕೊತ ಕೂಡ್ಬೇಕನ್ನೋ ಉದ್ದೇಶ ಅದ. ಅವರು ಯಾವತ್ತೂ ಕೂಡ ಯಾರಿಗೂ ದಲಿತರಿಗೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ 40 ವರ್ಷ ಹೋರಾಟ ಮಾಡಿ ಹೋದರು. ಇವತ್ತು ಪರಮೇಶ್ವರು ಕೂಡ 20 ವರ್ಷದಿಂದ ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ. ಮೂಗಿ ತುಪ್ಪ ಹಚ್ಚಿ ಹೋಗ್ತಾ ಇರ್ತಾರೆ. ಹಾಗೆ ಬರೀ ದಲಿತ ಸಿಎಂ ಆದಾಗ ಬರೀ ಒಂದೊಂದ್ಸರಿ ಇದಾಗೋದು ಮತ್ತೆ ತಣ್ಣಗಾಗದ ಹೆಂಗ್ರಿ? ಇಲ್ಲ,
ಅವ್ರಿಗೆ ಮಾಡೋ ಉದ್ದೇಶ ಇಲ್ಲ. ಮಾಡಬೇಕಾಗಿದ್ದರೆ ಸ್ವಾತಂತ್ರ್ಯ ಬಂದು 70 ವರ್ಷ ಆಗ್ಯದ, 65 ವರ್ಷ ಕಾಂಗ್ರೆಸ್ನವರು ಆಡಳಿತ ಮಾಡಿದಾರ. ಮಾಡ್ಬೋದಾಗಿತ್ತಲ್ಲ, ಮಾಡಿಲ್ಲ, ಮಾಡೋದಿಲ್ಲ. ಈಗ ಜಾರಕಿಹೊಳಿ ವಿಚಾರ ಬರ್ತಾ ಇದೆ ಸರ್. ಅಂದ್ರೆ ಈಗ ಯಾರನ್ನು ಜಾರಕಿಹೊಳಿ ಅವ್ರನ್ನ ಮಾಡೋದಿಲ್ಲ, ಯಾರನ್ನೂ ಮಾಡೋದಿಲ್ಲ. ಕಾಂಗ್ರೆಸ್ನವರು ದಲಿತರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಮೋಸ ಮಾಡಿ ಹೋಗೋರು ಅಷ್ಟೇ, ಹೊರತು ಬೇರೆ ಏನು ಮಾಡೋದು. ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಉದ್ದೇಶ ಏನಂತಂದ್ರೆ ಅವರವರೊಳಗೆ ಕುಸ್ತಿ ಹಚ್ಚಿ, ಹೊಡೆದಾಟ ಹಚ್ಚಿ, ತಪ್ಪು ಕಲ್ಪನೆ ಮಾಡಿಸಿ ತಾವು ದೆಹಲಿಯಲ್ಲಿ ಕೂತಂಥ ನಾಯಕರು ಬೆಣ್ಣೆ ತಿನ್ಕೊತ ಕೂಡ್ಬೇಕನ್ನೋ ಉದ್ದೇಶ ಅದ. ಅವರು ಯಾವತ್ತೂ ಕೂಡ ಯಾರಿಗೋ ದಲಿತರಿಗೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ 40 ವರ್ಷ ಹೋರಾಟ ಮಾಡಿ ಹೋದರು. ಇವತ್ತು ಪರಮೇಶ್ವರು ಕೂಡ 20 ವರ್ಷದಿಂದ ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ, ಮೂಗಿ ತುಪ್ಪ ಹಚ್ಚಿ ಹೋಗ್ತಾ ಇರ್ತಾರೆ. ಹಾಗೆ ಬರೀ ದಲಿತ ಸಿಎಂ ಆದಾಗ ಬರೀ ಒಂದೊಂದ್ಸರಿ ಇದಾಗೋದು ಮತ್ತೆ ತಣ್ಣಗಾಗದ ಹೆಂಗ್ರಿ? ಇಲ್ಲ, ಅವ್ರಿಗೆ ಮಾಡೋ ಉದ್ದೇಶ ಇಲ್ಲ. ಮಾಡಬೇಕಾಗಿದ್ದರೆ ಸ್ವಾತಂತ್ರ್ಯ ಬಂದು 70 ವರ್ಷ ಆಗ್ಯದ, 65 ವರ್ಷ ಕಾಂಗ್ರೆಸ್ನವರು ಆಡಳಿತ ಮಾಡಿದಾರ. ಮಾಡ್ಬೋದಾಗಿತ್ತಲ್ಲ, ಮಾಡಿಲ್ಲ, ಮಾಡೋದಿಲ್ಲ. ಈಗ ಜಾರಕಿಹೊಳಿ ವಿಚಾರ ಬರ್ತಾ ಇದೆ ಸರ್. ಅಂದ್ರೆ ಈಗ ಯಾರನ್ನು ಜಾರಕಿಹೊಳಿ ಅವ್ರನ್ನ ಮಾಡೋದಿಲ್ಲ, ಯಾರನ್ನೂ ಮಾಡೋದಿಲ್ಲ. ಕಾಂಗ್ರೆಸ್ನವರು ದಲಿತರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಮೋಸ ಮಾಡಿ ಹೋಗೋರು ಅಷ್ಟೇ, ಹೊರತು ಬೇರೆ ಏನು ಮಾಡೋದು. ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಉದ್ದೇಶ ಏನಂತಂದ್ರೆ ಅವರವರೊಳಗೆ ಕುಸ್ತಿ ಹಚ್ಚಿ, ಹೊಡೆದಾಟ ಹಚ್ಚಿ, ತಪ್ಪು ಕಲ್ಪನೆ. ಮಲ್ಲಿಕಾರ್ಜುನ ಖರ್ಗೆ ಅವರು 40 ವರ್ಷದಿಂದ ಒಂದು ಏನೋ ಹೋರಾಟವನ್ನ ಮಾಡ್ತಾ ಬಂದಿದ್ರು, ಆದ್ರೂ ಕೂಡ ಅವರನ್ನ ಸಿಎಂ ಮಾಡಿಲ್ಲ. ಹಾಗೆ ಇದೀಗ ಪರಮೇಶ್ವರ್ ಅವರು ಕೂಡ 20 ವರ್ಷದಿಂದ ಹೋರಾಟವನ್ನ ಮಾಡ್ತಿದ್ದಾರೆ ಸಿಎಂ ಆಗ್ಬೇಕು ಅಂತ, ಆದ್ರೂ ಅವರನ್ನ ಕೂಡ ಮಾಡಲ್ಲ. ಜಾರಕಿಹೊಳಿಯನ್ನ ಕೂಡ ಮಾಡಲ್ಲ, ಯಾರನ್ನೂ ಕೂಡ ಸಿಎಂ ಮಾಡೋದಿಲ್ಲ. ಇಷ್ಟು ವರ್ಷ ಕಾಂಗ್ರೆಸ್ ಇದ್ರೂ ಕೂಡ ಯಾರನ್ನ ಕೂಡ ಈ ರೀತಿ ಸಿಎಂ ಮಾಡೋದಕ್ಕೆ ಹೋಗ್ಲಿಲ್ಲ. ಕಾಂಗ್ರೆಸ್ ಒಂದು ದಲಿತರನ್ನ ಬರೀ ವೋಟ್ ಬ್ಯಾಂಕ್ಗಾಗಿ ಮಾತ್ರ ಬಳಸ್ಕೊಳ್ತಾ ಇದೆ, ದಲಿತರನ್ನ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಮಾಡಲ್ಲ ಅನ್ನುವಂತ ಪ್ರತಿಕ್ರಿಯೆಯನ್ನ ಸಂಸದ ಗೋವಿಂದ ಕಾರಜೋಳ ಅವರು ನೀಡಿದ್ದಾರೆ.